Hello everyone, welcome to the Mantra classes. Let us see question number 20 of chapter 4 and laws of motion. A bullet with a mass of 50 grams is fired from a gun with a mass of 4 kg. ಗನ್ ಮಾಸ್ ಎಷ್ಟಿದೆ 4 kg ಇದೆ. ಬುಲೆಟ್ ಮಾಸ್ ಎಷ್ಟಿದೆ 50 ಗ್ರಾಮ್ ಇದೆ. ಫೈರಿಂಗ್ ಆಯ್ತು. ಈಗ its initial velocity 35 meter per second. Bullet initial velocity ಎಷ್ಟಿದೆ 35 meter per second ಇದೆ. Calculate the rifle's initial recoil velocity. ರೈಫಲ್ ಏನಿದೆ ರಿಕಾಯಿಲ್ ಆಗುತ್ತೆ, ಬ್ಯಾಕ್ವರ್ಡ್ ಮೂವ್ ಆಗುತ್ತೆ ಅಲ್ವಾ. ಸೊ ಅದರದ್ದು ವೆಲಾಸಿಟಿಯನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಗಿವನ್ ಏನಿದೆ M1 ಅಂತ ತಗೋತೀನಿ, ಬುಲೆಟ್ ಮಾಸ್ 50 ಗ್ರಾಮ್. ರೈಫಲ್ ಮಾಸ್ M2 4 kg ತಗೋತೀನಿ. 50 ಗ್ರಾಮ್ ಅಂದ್ರೆ ಎಷ್ಟು ಕೆಜಿ? ಗ್ರಾಮ್ ಅನ್ನ ನಾನು ಕೆಜಿ ಕನ್ವರ್ಟ್ ಮಾಡ್ಕೋಬೇಕು. 50 ಗ್ರಾಮ್ 0.05 kg. ಓಕೆ, ಹಾಗಿದ್ರೆ ಇನಿಷಿಯಲ್ ವೆಲಾಸಿಟಿ U1 ಅಂತ ಕನ್ಸಿಡರ್ ಮಾಡ್ತೀನಿ. ಬುಲೆಟ್ ಇನಿಷಿಯಲ್ ವೆಲಾಸಿಟಿ 35 meter per second. Then rifle's initial velocity U2 ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಸಿ, ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟ್ ಕಾನ್ಸೆಪ್ಟ್ ಮೇಲೆ ಇದೆ. ಯಾವುದೇ ಒಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟ್ ಅಂತ ಏನು, ಮೂಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೂ ಆಗುದಿಲ್ಲ, ಡಿಸ್ಟ್ರಾಯ್ ಮಾಡ್ಲಿಕ್ಕೂ ಆಗುದಿಲ್ಲ. ಮೊಮೆಂಟಮ್ ಏನಿದೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಿಯರ್ ಇಲ್ಲಿ ಯಾವ ತರ ಅಂದ್ರೆ the sum of all the individual momenta before event equal to sum of all individual momenta after event. ಯಾವುದೇ ಒಂದು ಇವೆಂಟ್ ಆಗೋದ್ಕಿಂತ ಮೊದಲೇ ಎಲ್ಲ ಮೊಮೆಂಟಮ್ ಎಷ್ಟಿರುತ್ತೆ ಆಫ್ಟರ್ ದಟ್ ಇವೆಂಟ್, ಟೋಟಲ್ ಮೊಮೆಂಟಮ್ ಎರಡು ಈಕ್ವಲ್ ಇರುತ್ತೆ. ಬಿಫೋರ್ ಅನ್ ಇವೆಂಟ್, ಆಫ್ಟರ್ ಅನ್ ಇವೆಂಟ್ ಎರಡು ಈಕ್ವಲ್ ಇರುತ್ತೆ. ಸರಿ, ಹಾಗಿದ್ರೆ ಈಗ ನಾವೇನ್ ಮಾಡ್ತೀವಿ, ಇನಿಷಿಯಲಿ ಫೈರ್ ಆಗೋದ್ಕಿಂತ ಮೊದಲು ಬುಲೆಟ್ ಮತ್ತೆ ರೈಫಲ್ ಎರಡು ರೆಸ್ಟ್ ಅಲ್ಲಿ ಇದ್ವು. ಸೊ ವಾಟ್ ಅಬೌಟ್ ದೇರ್ ಮೊಮೆಂಟಮ್? 0 ಬಿಫೋರ್ ಅನ್ ಇವೆಂಟ್. ಇವೆಂಟ್ ಆಗೋದ್ಕಿಂತ ಮೊದಲು ಮೊಮೆಂಟಮ್ ಏನಿದೆ 0. ಓಕೆ, M1 U1 ಪ್ಲಸ್ M2 U2. ಯಾಕೆ ಈ ತರ ಮಾಡ್ತೀವಿ? ಬುಲೆಟ್ ಮೊಮೆಂಟಮ್ ಮತ್ತೆ ರೈಫಲ್ ಮೊಮೆಂಟಮ್ ಎಲ್ಲಾನು ಆಡ್ ಮಾಡ್ತಿದೀವಿ. 50 into 35 ಪ್ಲಸ್ 4 into U2 ಗೊತ್ತಿಲ್ಲ ನಮ್ಗೆ. ಓಕೆ, ಸಾರಿ, ಇಲ್ಲಿ 50 ತಗೋಬಾರ್ದು, ಗ್ರಾಮ್ ಇದ್ದಲ್ಲೆಲ್ಲ ಕೆಜಿ ತಗೋಬೇಕು. ನಾನು ಮಿಸ್ಟೇಕ್ ಮಾಡಿದ್ರು, ನೀವು ಕರೆಕ್ಟ್ ಆಗ್ತಿದ್ರಿ. 0.05 into 35. ಯಾಕೆ 0.05 ತಗೊಂಡೆ? ಕೆಜಿಯಲ್ಲಿ ತಗೋಬೇಕು. 0.05 into 35 ಎಷ್ಟು ಬರುತ್ತೆ? 1.75 ಅಂತ. ಪ್ಲಸ್ 4 into U2 is equal to 0. Therefore 4 into U2 is equal to minus 1.75 ಬರುತ್ತಾ? U2 is equal to minus 1.75 divided by 4. ಆನ್ಸರ್ ಎಷ್ಟು ಬರುತ್ತೆ? minus 0.4375 ಮೀಟರ್ ಪರ್ ಸೆಕೆಂಡ್. ಹಾಗಿದ್ರೆ ರೈಫಲ್ ಇನಿಷಿಯಲ್ ರಿಕಾಯಿಲ್ ವೆಲಾಸಿಟಿ ಎಷ್ಟಿದೆ ಅನ್ನೋದಾಯ್ತು? minus 0.4375. ಈ ಮೈನಸ್ ಅನ್ನುವಂಥದ್ದು ಏನ್ ಇಂಡಿಕೇಟ್ ಮಾಡ್ತಾ ಇದೆ? ಅಪೋಸಿಟ್ ಡೈರೆಕ್ಷನ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ ಅಷ್ಟೇ. ಬುಲೆಟ್ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಕಾಯಿಲು ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಸೊ U2 ವ್ಯಾಲ್ಯೂ ಏನಿದೆ, ವಿದೌಟ್ ನಾನು ಸೈನ್ ಅನ್ನು ಬರೀತೀನಿ ಅಂದ್ರೆ 0.4375 ಮೀಟರ್ ಪರ್ ಸೆಕೆಂಡ್. ಥ್ಯಾಂಕ್ ಯು.